ಅಲ್ಲಿ ಕನ್ನಂಬಾಡಿ ಕಟ್ಟೆ 128 ಅಡಿ, ಅಲ್ಲಿ ಯಾವ 124 ಅಡಿ ಆಗೋಗುತ್ತೆ. ಇದು ತಾಯಿ ಪೂರ್ಣ ನೀರಲ್ಲಿ ಮುಡಿಕೊಳ್ತದೆ. ಅದಕ್ಕೋಸ್ಕರ ಹಂಗೆ ಹಾಕಿದ್ರಲ್ಲ, ನೋಡ್ಬಿಟ್ಟೆ ಬಂದಿದ್ದು. ಅಲ್ಲೆಲ್ಲ ಒಂದ್ಸಲ ಬಂದು ನೋಡ್ಬೋದು. ಇಲ್ಲ, ಸವದತ್ತಿ ಕಡಿಮೆ ಆಗೋಯ್ತು. ಅವರು ಸವದತ್ತಿಯವ್ರು ಏನು ಅಂದ್ರೆ ಅಲ್ಲಿ ಪ್ರಚಾರ ಕೊಟ್ಟರು. ಪ್ರಚಾರ ಕೊಟ್ಟದಕ್ಕೆ ದೇವ್ರ ಬೆಳಕಿಗೆ ಬಂತು. ಇಲ್ಲಿ ಗ್ರಾಮದಲ್ಲಿ ಸ್ವಲ್ಪ ಗ್ರಾಮ ದೇವತೆ ಯಾವಾಗಲೂ ಹೆಂಗೋ ಮಾಡ್ಕೋತಾರೆ ಅನ್ನೋದನ್ನ ಅವ್ರಿಗೆ ಯಾವಾಗಲೂ ನೀರಿರುತ್ತಾಯಿ, ಯಾವಾಗಲೂ ನೀರಿರುತ್ತೆ. ನೀರಿಲ್ಲದೆ ಇರುವುದಿಲ್ಲ, ಬೇಸಿಗೆ ಟೈಮಲ್ಲೂ ಇರ್ತದೆ. ಅದು ವಿಶೇಷ. ಮತ್ತು ಕೊಳ ಇದೆ ಒಳಗೆ, ನಾವು ಕೈ ಹಾಕಬಹುದು. ಹಿಂಗೆ ಕೊಳ ಇದೆ ಇಲ್ಲಿ. ಕೊಳ ಇದೆ. ಭಾಳ ಸತ್ಯವಾದ ದೇವರು. ಅವ್ರ ಮನೆಯವ್ರನ್ನ ಪೂರ್ವ ಅವ್ರಿಗೆ ಗೊತ್ತು, ಕೇಳಿ. ಅವರು ನಿಮ್ಮ ಬೆಂಗಳೂರಿನವರೇ. ಈಗಲೂ ಈ ಸೈಡಲ್ಲಿ ತೆಲ್ಲಿ ಏಟಿದೆ, ಹಾರೆ ಏಟು ಹೊಡೆದಿರೋದು. ರಾಜರಾಜೇಶ್ವರಿ ಅಪಾರ ನಾಗಲಕ್ಷ್ಮಿ. ಇಷ್ಟಿದ್ದು ನಾವು ಸಣ್ಣ ಹುಡುಗಾಗಿದ್ದಾಗ, ನಾನು ಹುಡುಗಾಗಿದ್ದಾಗ 1965 ಒಂದು ಹಬ್ಬ ಮಾಡಿದ್ವಿ, ಪರ ಅಂತ. ಆಗ ನಾವು ಹಣೆಗೆ ಅಷ್ಟೇ ಇಡ್ತಾ ಇದ್ದದ್ದು. 65ನೇ ಇಸ್ವಿಗೆ ನಾವು ಹಣೆಗೆ ಇಡ್ತಿದ್ದೆವು, ಗೆಡ್ಡ ಕಾಣ್ತಾ ಇರಲಿಲ್ಲ. ಬರೀ ಹಣೆ ಇಡುವ, ಕೆನ್ನೆಗೆ ಅಷ್ಟೇ ಇಡೋಕ್ಕಾಯ್ತಲ್ಲ. 65ನೇ ಇಸ್ವಿಯಿಂದ ಇಲ್ಲಿವರೆಗೆ ಈಗ ಇಷ್ಟು ಬಂದಿದೆ. ಅದೇ ಅಮ್ಮನಿಗೆ ಬೆಳ್ಕೊಂಡಿದೆ. ಅದೇ ಇವ್ರ ಕಾಲದಲ್ಲಿ ನಾವು ಬಂದು ಇದು ನಮ್ಮ ಈಡಿದು ಜನಾಂಗ, ಬೋವಿ ಜನಾಂಗ, ಮತ್ತು ಬದುಕುದು. ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಎಲ್ಲ ತಗೋರೆ. ಕೊಯಮತ್ತೂರಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಭದ್ರಾವತಿಯಿಂದ ಬರ್ತಾರೆ, ಬೆಂಗಳೂರಿಂದ ಜಾಸ್ತಿ ಬರ್ತಾರೆ. ಭಾನುವಾರ ನಾವು ಇದುವರೆಗೂ ನಮ್ಮ ತಾತ ಮುತ್ತಾತ, ನಮ್ಮ ತಾತ ನಮ್ಮ ಅಪ್ಪ ಅವ್ರ ಕಾಲದಿಂದ ಸವದತ್ತಿಗೆ ಇನ್ನೂ ಹೋಗಿಲ್ಲ ನಾವು ಎಲ್ಲ. ಅಲ್ಲಿ ಏನು ಅಂದರೆ ಸವದತ್ತಿ ಕನಕಪುರ ಮೇನ್ ರೋಡ್, ಬೆಂಗಳೂರಿನಲ್ಲಿ ಅಮೃತಹಳ್ಳಿ ಅಂತ ಕಾವೇರಿ ನಗರ ಅಮೃತಹಳ್ಳಿ, ಅಲ್ಲಿ ಮಂದಾದೇವಿನ ಪೂಜೆ ಮಾಡ್ತಾರೆ. ನಾವು ಅವ್ರು ಇಲ್ಲಿ ಬರ್ತಾರೆ. ಹೋಗ್ತಾರೆ. ನೀವು ಇಲ್ಲಿ ಯಾವ ತವ್ರ ಮನೆ ಹುಡುಗರೆ ಅಂತ ಮೊಟ್ಟೆಗೆ ಕೊಡ್ತಾರೆ.